ಮತ್ತೆ ಇನ್ನೊಂದು ಹೇಳ್ಬೇಕು, ಏನ್ ಹೇಳೋದು ಅಂದ್ರೆ ಮರ್ತೋಯ್ತು. ಸಿಂಗಲ್ ಟೇಕ್ ಆಕ್ಟರ್ ಯಾರು ಅಂತ ಅಂದ್ರೆ ಇಡೀ ಫಿಲಂ ಇಂಡಸ್ಟ್ರಿಗೆ ಗೊತ್ತು, ಅದು NTR ಬರ್ತಾವ್ರೆ. ನಾವು ಮೂವಿ ಬರ್ತಾ ಇದೆ ಅಂತ ಖುಷಿ ಪಡೋದ ಇಲ್ಲ, ನಮ್ ಬಾಸ್ ಬರ್ತಾರೆ ಅಂತ ಖುಷಿ ಪಡೋದ, ಅದೊಂದು ಅರ್ಥ ಇವತ್ತು ರಾತ್ರಿ ದೇವರ ಬರ್ತಾ ಇದಾರೆ, ನಾಳೆ ನಮ್ ದೇವ್ರು ಬರ್ತಾ ಇದಾರೆ. ಒಳ್ಳೇದ ಏನ್ರಿ ಮೀಡಿಯಾ NTR ಅನ್ನೋ ಫಿಲಂ ರಿಲೀಸ್ ಆಗೈತೆ. ದೇವರ ನಾಳೆ ರಿಲೀಸು. ಹೈದರಾಬಾದ್ ತೆಲಂಗಾಣ ಅಲ್ಲಿ ಫಿಲಂ ಇನ್ನೂ ರಿಲೀಸ್ ಮಾಡಿಲ್ಲ, ಅಂದ್ರೆ ನಾಳೆ ಬೆಳಗ್ಗೆ ರಿಲೀಸ್ ಆಗೋದು. ಕರ್ನಾಟಕದಲ್ಲಿ NTR ಅವ್ರ ಕ್ರೇಜ್ ಎಷ್ಟಿದೆ ಅಂತ ಅಂದ್ರೆ ಪ್ರೀ ಬುಕಿಂಗ್ ಅಲ್ಲಿ ಆಗ್ತಿದೆ ನೋಡಿ. ಮಧ್ಯರಾತ್ರಿ 1 ಗಂಟೆ ಶೋಗೆ ಎಷ್ಟು ಜನ ಟಿಕೆಟ್ ಎಷ್ಟು ಸೇಲ್ ಆಗಿದೆ ಆಲ್ ಓವರ್ ಕರ್ನಾಟಕ. ನೀವು ಬುಕ್ ಮೈ ಶೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ NTR ಅವ್ರ ಕ್ರೇಜ್ ಏನು ಅಂತ. ಎಲ್ರಿಗೂ ಗೊತ್ತು RRR ಅಲ್ಲಿ ಫಿಲಂ ಯಾವ ತರ ಓಡ್ತು, ಅವ್ರ ಕ್ರೇಜ್ ಎಷ್ಟು ಮಟ್ಟಿಗಿದೆ ಅದು ಇಡೀ ಹೋಲ್ ವರ್ಲ್ಡ್ಗೆ ಗೊತ್ತು. ಸೊ ಇವತ್ತು ಅವ್ರ ದೇವರ ಆಲ್ಮೋಸ್ಟ್ ಒಂದು 2 ವರ್ಷ ಆದ್ಮೇಲೆ, ಏನಕ್ಕಂದ್ರೆ ರಾಮ್ ಚರಣ್ ಅವ್ರ ಜೊತೆ RRR ಮಾಡಿದ್ಮೇಲೆ ಸಿಂಗಲ್ ಆಕ್ಟರ್ ಆಗಿ ಅವ್ರು ಇದೇ ಫಿಲಂ ಮತ್ತೆ ರಿಲೀಸ್ ಆಗ್ತಾ ಇರೋರು. 2 ವರ್ಷ ಆದ್ಮೇಲೆ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇದಾರೆ. ಅವ್ರನ್ನ ನೋಡೋಕೆ ನಾವು ತುಂಬಾ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ NTR ಅವ್ರಿಗೆ, ಈ NTR ಫ್ಯಾನ್ಸ್ಗೆ ದೇವರ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. NTR ಅವ್ರಿಗೆ ಕಾಂತಾರ ರೇಂಜ್ಗೆ ಈ ಫಿಲಂ ದೇವರ ಇಟ್ಟಾಗ್ಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಏನ್ರಿ ಮೀಡಿಯಾ ಹೇಳ್ಬೇಕು ಏನಿಲ್ಲ, ಇವತ್ತು ಬಾಸ್ ಜೂನಿಯರ್ NTRದು ಮೂವಿ ರಿಲೀಸ್ ಆಗ್ತಿದೆ. ಎಷ್ಟೋ ವರ್ಷಗಳಾದ್ಮೇಲೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಆಫ್ಟರ್ 2-3 ಇಯರ್ಸ್ ಆದ್ಮೇಲೆ RRR ಆದ್ಮೇಲೆ ಅಣ್ಣ ದೇವರ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ. ಅದು ನೋಡಿ, ಎಲ್ಲೂ ಫ್ಯಾನ್ ಶೋ ಹಾಕಿಲ್ಲ ನಮ್ಮ ಕರ್ನಾಟಕದಲ್ಲಿ. ಫ್ಯಾನ್ ಶೋ ಅದು 1 ಗಂಟೆಗೆ. ದಟ್ ಇಸ್ ದ ಪವರ್ ಆಫ್ ಕರ್ನಾಟಕ. ಇದು ನಮ್ಮ ಕನ್ನಡಿಗರಿರೋ ಪವರ್ ಅಂತಾನೆ ಹೇಳ್ಬೋದು. ಎಷ್ಟು ಜನ ಇವಾಗ್ಲೇ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲಾ ಕಡೆ ಆಗ್ತಾ ಇದೆ ನೋಡಿ. ಈ ಅಂಜನ್ ಥಿಯೇಟರ್ಲ್ಲೂ ಅಷ್ಟೇ ತುಂಬಾ ರಶ್ ಇದೆ, ಏನ್ ಟಿಕೆಟೇ ಸಿಗ್ತಾ ಇಲ್ಲ. ಬಟ್ ಆದ್ರೂ ಕ್ರೇಜ್ ಅಂತೂ ಏನು ಕಡಿಮೆನೆ ಆಗಿಲ್ಲ. ನನಗಿಂತೂ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀನಿ 1 ಗಂಟೆ ಶೋ ನೋಡೋದಕ್ಕೆ. ಮತ್ತೆ ಜೂನಿಯರ್ NTR ಅವರು ಅಬ್ಬರಿಸ್ತಾರೆ, ಮತ್ತೆ ಒಂದು ಮೆಗಾ ಹಿಟ್ ಆಗುತ್ತೆ ಪ್ಯಾನ್ ಇಂಡಿಯಾ. ಮತ್ತೆ ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಈ ಮೂವಿನ ತಾಂಡಿರೋರು ಬೇರೆ ಯಾರು ಅಲ್ಲ, ನಮ್ಮ KVN ಸಂಸ್ಥೆ, ನಮ್ಮ ಕನ್ನಡದ ಸಂಸ್ಥೆ. ನಿಜವಾಗ್ಲೂ ಅವರಿಗೆ ಒಳ್ಳೇದಾಗ್ಲಿ. ಈ ಮೂವಿ ತುಂಬಾ ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಆಗೋದ್ರಲ್ಲಿ ನೋ ಡೌಟ್. ಮತ್ತೆ ಇನ್ನೊಂದು ಹೇಳ್ಬೇಕು, ಏನ್ ಹೇಳೋದು ಅಂದ್ರೆ ಮರ್ತೋಯ್ತು. ಏನಂದ್ರೆ ಈ ಫಿಲಮು ಯಾವ್ದು ಬೇಡ ಗುರು, ಅದೊಂದು ಸೀನ್ ಐತೆ ಗೊತ್ತಾ ಟ್ರೈಲರ್ ಅಲ್ಲಿ, ಆ ಸಮುದ್ರದಲ್ಲಿ ರಕ್ತ ಫುಲ್ ಹರಿದಿರುತ್ತೆ, ಬಂದು ಸುಮ್ನೆ ಕತ್ತಿಂಗ್ ಅಂತಾರೆ. ಅದೊಂದೇ ಸೀನ್ ಸಾಕು ಫಿಲಂ ಬ್ಲಾಕ್ ಬಸ್ಟರ್ ಆಗೋಕೆ. ಅವ್ರ ಅಪಿಯರೆನ್ಸೇ ಸಾಕು NTR ಅವ್ರದ್ದು. ಏನಕ್ಕಂದ್ರೆ ಸೊ ಅವ್ರ ಫ್ಯಾನ್ಸ್, ಅವ್ರಿಗಿರೋ ಮಾಸ್ ಫ್ಯಾನ್ಸ್ ತೆಲುಗುಲಿ ಇನ್ಯಾರಿಗೂ ಇಲ್ಲ. ಏನಕ್ಕಂದ್ರೆ ಅವ್ರ ಫ್ಯಾಮಿಲಿಲೇ ಅವ್ರ ಗತ್ತು, ಅವ್ರ ಕದರು ಎಲ್ಲ ಗೊತ್ತು ಎಲ್ರಿಗೂನು. ಸೊ NTR ಅವ್ರಿಗೆ ಈ ಫಿಲಮ್ ಪಕ್ಕ ಅವ್ರ ಕೆರಿಯರ್ ಅಲ್ಲೇ ಒಂದು ಮೈಲಿಗಲ್ ಫಿಲಂ ಇದಾಗುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ನಮ್ ಡಿ ಬಾಸ್ ಮಾತ್ರ ಯಾರು ಬಿಡಲ್ಲ ಅಭಿಮಾನಿಗಳು. ನೋಡಿ ಹೆಂಗೆ NTR ನೋಡಕ್ ಬಂದ್ರು ಬಿಡಲ್ಲ ಡಿ ಬಾಸ್ ನ. ಇದು ಅಭಿಮಾನ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಡಿ ಬಾಸ್ ಅಭಿಮಾನಿಗೆ ಹೇಳೋದು ಒಂದೇ, NTR ಗೆ ಸಪೋರ್ಟ್ ಮಾಡೋಣ, ನಮ್ ಕನ್ನಡದವ್ರವ್ರು ಅದಕ್ಕೆ ಸಪೋರ್ಟ್ ಮಾಡೋಣ. ನೀವೆಷ್ಟು ಖುಷಿಯಾಗಿದ್ದೀರಾ? ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ನಮ್ಮ ಅತ್ತಿಗೆ ಅವರು, ದೇವತೆ ಅವರು. ಆಕ್ಚುಲಿ ಯಾಕಂದ್ರೆ ಕ್ರೌಡ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನೋದಕ್ಕೋಸ್ಕರ ಅವ್ರು ಬುಕ್ ಮಾಡಿರೋದು. ನೀವ್ ಅನ್ಕೊಂಡಿರೋದು ತಪ್ಪು. ಏನಕ್ಕೆ ಯಾಕಂದ್ರೆ ಶೋಕಿಗೆಲ್ಲ ಮಾಡಲ್ಲ. ಅವ್ನ್ ಯಾರು ಹೇಳ್ತಾನೆ ಬಾಣ್ಲಿ ನನ್ನ ಮಗ ಬೊಲೆರೋದಲ್ಲಿ ಹೋದ್ರು ಅಂತ. ಏನ್ರಿ ಬುಲರದಲ್ಲಿ ಹೋಗೋದು, ಬರ್ರಿ ಇವಾಗ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಬತ್ತೀವಿ ಕಂಡ್ರೆ ನಮ್ ಬಾಸ್ನ. ಏನ್ರಿ ಕಿತ್ಕತ್ತೀರಾ, ಏನ್ರಿ ಮೀಡಿಯಾ ನೀವು ಅಷ್ಟೇ.